ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಡೈಲಿ ವ್ಲಾಗಲ್ಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಅಭ್ಯಾಸ ಆಗಿದೆ. ಇವತ್ತು ಕೂಡ ಅದೇ ನೆನಪಾಗ್ತಾ ಉಂಟು. ಹಾಗೆ ನೀವು ಥಂಬ್ನೇಲಲ್ಲಿ ನೋಡಿರ್ಬೋದು, ಇದು ನನ್ನ ಕೊನೆಯ ಯೂಟ್ಯೂಬ್ ವಿಡಿಯೋ. ಯಾಕೆ ಅಂತ ಕಾರಣ ನಾನು ಹೇಳ್ತೇನೆ ನಿಮಗೆ. ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕುವುದಿಲ್ಲ. ಇದು ನನ್ನ ಕೊನೆಯ ವಿಡಿಯೋ. ತುಂಬ ಬೇಜಾರಾಗ್ತಾ ಉಂಟು. ಯಾಕೆ ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಯೂಟ್ಯೂಬ್ ಜರ್ನಿ ಇಷ್ಟು ಬೇಗ ಎಂಡ್ ಆಗ್ತದೆ ಅಂತ. ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಹೀಗಾಯ್ತು ಅಂತ ಹೇಳಿಯೋ ನನಗೆ ಗೊತ್ತಿಲ್ಲ. ಎಂತ ಹೇಳಿ, ತುಂಬ ಕನಸು ಕಟ್ಕೊಂಡಿದ್ದೆ. ಇಷ್ಟಪಟ್ಟು ಮಾಡಿರುವಂತಹ ಯೂಟ್ಯೂಬ್ ಚಾನಲ್ ಎಷ್ಟು ಕಷ್ಟಪಟ್ಟಿದೆ ಅಂತ ನನಗೆ ಮಾತ್ರ ಗೊತ್ತಿರುವುದು. ಇಷ್ಟು ಬೇಗ ನನ್ನ ಯೂಟ್ಯೂಬ್ ಜರ್ನಿ ಎಂಡ್ ಆಗ್ತದೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. 2024 ನನ್ನ ಜೀವನದಲ್ಲಿ ಇಷ್ಟೊಂದು ವರ್ಸ್ಟ್ ಇಯರ್ ಆಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೂ ಮರೆಯೋದಿಲ್ಲ ನಾನು. ಯಾರೋ ಒಬ್ಬರ ಅಸೂಯೆ, ಬೇರೆಯವರ ಮಾತಿಗೆ ಪ್ರದಿ ಹೇಳಿದರು ಸಡನ್ನಾಗಿ ಬಂದು ನಿನ್ನೆ, ಯೂಟ್ಯೂಬಲ್ಲಿ ಇನ್ನು ವೀಡಿಯೋಸ್ ಎಲ್ಲ ಹಾಕೋದು ಬೇಡ, ನೀನು ವೀಡಿಯೋಸ್ ಎಲ್ಲ ಮಾಡಬೇಡ, ರೀಲ್ಸ್ ಮಾಡಬೇಡ ಹಾಗೆ ಅಂತ ಹೇಳಿದ್ರು. ನಾನು ಯಾಕೆ ಕೇಳಿದೆ, ಇಲ್ಲ ನೀನು ವೀಡಿಯೋಸ್ ಎಲ್ಲ ಏನು ಹಾಕೋದು ಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರ. ಅದಕ್ಕೆ ನೀವೇ ಅಲ್ವಾ ಫಸ್ಟಿಗೆ ಸಪೋರ್ಟ್ ಮಾಡಿದ್ದು, ನೀವು ಯೂಟ್ಯೂಬ್ ಚಾನಲ್ ಮಾಡು ಅಂತ ಹೇಳಿದ್ದು ನೀವೇ, ಟ್ರೈಪಾಡ್ ತಗೊಂಡು ಬಂದು ಕೊಟ್ಟದ್ದು ನೀವೇ, ಎಂತಕ್ಕೆ ಹೀಗೆ ಹೇಳ್ತಿದ್ರಿ? ಇಲ್ಲ ಬೇಡ, ನಿನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೆಲ್ಲ, ಇಷ್ಟು ದಿನ ನೀನು ಖುಷಿಯಾಗಿದ್ದೆಲ್ಲ, ಸಪೋರ್ಟ್ ಮಾಡಿದ್ದೆಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಲಿಕ್ಕೆ, ರೀಲ್ಸ್ ಮಾಡ್ತಿದ್ದೀಯಲ್ಲ, ಇನ್ನು ನನಗೋಸ್ಕರ ನಿನಗೆ ವೀಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಕೇಳಿದರು. ಹಾಗೆ ಹೇಳಬೇಕಾದ್ರೆ ನನಗೆ ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದರೆ ಅವರ ಖುಷಿಯೇ ನನ್ನ ಖುಷಿ. ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಸಪೋರ್ಟ್ ಮಾಡ್ತಾ ಬಂದ್ರಲ್ವ ನನಗೆ ಎಲ್ಲ ವಿಷಯದಲ್ಲೂ, ವೀಡಿಯೋಸ್ ಮಾಡೋದ್ರಲ್ಲ ಆಗಿರ್ಬೋದು ಅಥವಾ ಬೇರೆ ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗಾಗಿ ನಾನು ಅವ್ರಿಗೆ ಪರವಾಗಿಲ್ಲ. ಅವರದ್ದು ಎಂತ ಹೇಳಿದರೆ, ಉದ್ದೇಶ ಅಂತೂ ಕೆಟ್ಟದಾಗಿರೋದಿಲ್ಲ. ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಅವ್ರು ಹಾಗೆ ಹೇಳಿರೋದು. ಅವ್ರು ನನ್ನ ಬಗ್ಗೆ ಯಾವತ್ತೂ ಕೆಟ್ಟದಾಗಿ, ನನಗೆ ಯಾವತ್ತೂ ಕೆಟ್ಟದ್ದು ಬಯಸೋದಿಲ್ಲ. ಅವರು ನನ್ನ ಬಗ್ಗೆ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇರೋದ್ರಿಂದನೇ ಅವ್ರು ಹಾಗೆ ಹೇಳಿರೋದು ಅಷ್ಟೇ. ನಾನು ಪ್ರದಿಗೆ ಎಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆ ಮೂರನೇ ವ್ಯಕ್ತಿ ಹೇಳಿ ಕೊಟ್ಟಿದ್ದಾರಲ್ವಾ, ಯಾಕೆ ಅವರಿಗೆ ಅಷ್ಟು ಫ್ರೀ ಬಿಡ್ತೀರಿ, ವೀಡಿಯೋಸ್ ಎಲ್ಲ ಎಂತಕ್ಕೆ ಮಾಡಬೇಕು, ಮತ್ತು ಮನೆಯಲ್ಲಿ ಸುಮ್ಮನೆ ಇರಲಿಕ್ಕಾಗೋದಿಲ್ವಾ, ಎಂತಕ್ಕೆ ಹಾಗೆ ಹೀಗೆ ಅಂತ ಹೇಳಿ. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಲಿಕ್ಕೆ, ಅದು ನನಗೆ ಮಾತ್ರ ಗೊತ್ತಿರೋದು. ಹೇಳಲಿಕ್ಕೆ ಯಾರು ಬೇಕಾದರೆ ಎಂತ ಬೇಕಾದರೆ ಸಹ ಹೇಳ್ಬೋದು. ಹಾಗಾದರೆ ನಾನು ಇಷ್ಟು ದಿನ ಹಾಕಿದ ಎಫರ್ಟಿಗೆ ಬೆಲೆನೇ ಇಲ್ಲದ ಹಾಗೆ ಆಯ್ತಲ್ಲ. ಎಷ್ಟು ಕಷ್ಟಪಟ್ಟಿದ್ದೆ. ಎಷ್ಟೋ ಸಲ ಫ್ರೀ ಟೈಮಲ್ಲಿ ನನಗೆ ಒಂದು 5 ನಿಮಿಷ ಫ್ರೀ ಇದ್ದರೆ ಸಹ ಆ ಟೈಮನ್ನು ನಾನು ವೀಡಿಯೋ ಎಡಿಟ್ ಮಾಡಲಿಕ್ಕಂತ ಮೀಸಲಾಗಿರ್ತಿದ್ದೆ. ಆ ಟೈಮನ್ನು ಅದನ್ನೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಇವಾಗ ವೇಸ್ಟ್ ಆಗಿ ಹೋಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಉಂಟು. ನಾನು ಬೇರೆ ಯಾರು ಹೇಳಿದ್ರು ಅಂತ ಹೇಳಿ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡೋದಿಲ್ಲ. ಪ್ರದಿ ಹೇಳಿದ್ರಲ್ವಾ, ಪ್ರದಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಎಂತಕ್ಕೆ ವೀಡಿಯೋ ಮಾಡಬೇಕು, ಪ್ರದಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಎಂತಕ್ಕೆ ವೀಡಿಯೋ ಮಾಡಬೇಕಂತ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡ್ತಿದ್ದೇನೆ. ಬಿಟ್ಟರೆ ಬೇರೆ ಯಾರೋ ಮೂರನೇವ್ರ ಹತ್ರ ಹೇಳಿಕೊಟ್ಟ ಅಂಥೇಳಿ ನಾನಂತೂ ವೀಡಿಯೋಸನ್ನು ಸ್ಟಾಪ್ ಮಾಡ್ತಿರಲಿಲ್ಲ ಇತ್ತು. ಪ್ರದಿ ಹೇಳಿದ್ರಲ್ವಾ, ಅವರೇ ಸಪೋರ್ಟ್ ಮಾಡೋವರೇ ನಮಗೆ ವೀಡಿಯೋ ಮಾಡಬೇಡ, ನೀನಿನ್ನು ಸ್ಟಾಪ್ ಮಾಡು ಅಂತ ಹೇಳಿದರೆ ಅವರಿಗೆ ವಿರುದ್ಧವಾಗಿ ವೀಡಿಯೋ ಮಾಡಲಿಕ್ಕಂತೂ ನನಗಂತೂ ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ. ಕೇಳಿದೆ ಯಾಕೆ ಈ ಸಡನ್ ಡಿಸಿಷನ್? ಮೊನ್ನೆವರೆಗೆ ತುಂಬ ಸಪೋರ್ಟ್ ಮಾಡಿದ್ದೆ. ಮೊನ್ನೆಷ್ಟೇ ಟ್ರೈಪಾಡ್ ತೆಗೆಸಿ ಕೊಟ್ಟದಷ್ಟೇ. ವೀಡಿಯೋ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ ಅಂತ ಹೇಳಿ ಟ್ರೈಪಾಡ್ ಎಲ್ಲ ತಗೊಂಡು ಬಂದು ಕೊಟ್ಟಿದ್ರು. ತುಂಬ ಅಂದರೆ ತುಂಬ ಸಪೋರ್ಟಿವ್. ಎಲ್ಲಿಗಾದರೂ ಹೋದರೆ ವೀಡಿಯೋಸ್ ಎಲ್ಲ ಮಾಡೋದು ಹಾಗೆ ಎಲ್ಲ ಕೇಳಿದೆ ಯಾಕೆ ಯಾರು ಹೇಳಿದ್ದು ಅಂತ. ಆದರೆ ನನಗೆ ಒಬ್ಬರ ಮೇಲೆ ಡೌಟ್ ಉಂಟು, ಆದರೆ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಅವರೇ ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ, ಆ ಪರ್ಸನೇ ಹೇಳಿದ್ರ ಏನು ಅಂತ. ಆದರೆ ನಮ್ಮ ಹತ್ರ ಅವರು ತುಂಬ ಕ್ಲೋಸ್ ಆಗಿದ್ದಾರೆ ಅಷ್ಟೇ. ಕ್ಲೋಸ್ ಆಗಿರೋರೇ ಮಾಡಿರುವಂಥದ್ದು ಈ ಕೆಲಸ. ಇರಲಿ ಪರವಾಗಿಲ್ಲ. ಅವ್ರು ಹೇಳಿದ್ರು ಅದು ನಮಗೆಲ್ಲ ಅಲ್ಲ, ವೀಡಿಯೋಸ್ ಎಲ್ಲ ಯೂಟ್ಯೂಬೆಲ್ಲ ನಮಗೆಲ್ಲ ಅಲ್ಲ, ನಾವೆಲ್ಲ ಯೂಟ್ಯೂಬ್ ಚಾನಲೆಲ್ಲ ಮಾಡೋದು ಬೇಡ. ಎಷ್ಟೇ ಹೇಳಿದ್ದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಫಸ್ಟ್ ಸಪೋರ್ಟ್ ಮಾಡಿದವರೇ ಪ್ರದಿ ಮತ್ತು ಅಮ್ಮ. ಇವಾಗ ಪ್ರದಿ ಹೇಳ್ತಿದ್ದಾರೆ, ಯಾಕೆ ಮೂರನೇವರ ಮಾತು ಕೇಳಬೇಕಲ್ವಾ? ಆದರೂ ನಾನು ಅಮ್ಮನ ಹತ್ರ ಒಂದು ಸಲ ಕಾಲ್ ಮಾಡಿ ಹೇಳಿದೆ, ಅಮ್ಮ ಪ್ರದಿ ನನಗೆ ಹೀಗೆ ಹೇಳಿದರು, ವೀಡಿಯೋಸ್ ಎಲ್ಲ ಮಾಡೋದು ಬೇಡ ಹೇಳಿದರು, ಸ್ಟಾಪ್ ಮಾಡಬೇಕಂತ ವೀಡಿಯೋಸ್ ಎಲ್ಲ. ನಾನು ಇಷ್ಟಪಟ್ಟು ಮಾಡಿರುವಂಥ ಚಾನಲ್, ನಾನು ಯಾಕೆ ವೀಡಿಯೋಸ್ ಹಾಕೋದನ್ನು ನಿಲ್ಲಿಸಬೇಕು, ಒಂದು ಸಲ ಹೇಳಿ ನೋಡಿ ಅಮ್ಮ ಅಂತ. ಅದಕ್ಕೆ ಅಮ್ಮ ಹೇಳಿದರು,
ಪ್ರದಿಗೆ ಇಷ್ಟ ಇದ್ದರೆ ಮಾತ್ರ ನೀನು ವೀಡಿಯೋಸ್ ಎಲ್ಲ ಯೂಟ್ಯೂಬಿಗೆ ಹಾಕು, ಇಲ್ಲಾಂದರೆ ಹಾಕಬೇಡ ವೀಡಿಯೋ. ನನಗೆ ವೀಡಿಯೋಸ್ ಹಾಕೋದು ಇಷ್ಟ ಇಲ್ಲಲ್ವ, ನೀನು ಹಾಕಬೇಡ ವೀಡಿಯೋ ಅಂತ ಹೇಳಿದರು. ಮತ್ತೆಂತ ಮಾಡೋದು, ಸ್ಟಾಪ್ ಮಾಡಲೇಬೇಕಾಯಿತು. ಇನ್ನು ಮುಂದೆ ವೀಡಿಯೋಸ್ ಬರೋದಿಲ್ಲ. ಇರಲಿ ಪರವಾಗಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತು, ಅವರಾದರೂ ಚೆನ್ನಾಗಿರಲಿ. ಅವ್ರಿಗೆ ಅದರಿಂದ ಏನು ಬೆನಿಫಿಟ್ ಇದೆ, ಏನು ಯೂಸ್ ಇದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಅದರಿಂದ ಏನು ಖುಷಿ ಸಿಗುತ್ತೆ, ಬೇರೆಯವ್ರ ಲೈಫ್ ಹಾಳು ಮಾಡಿ ಅವ್ರಿಗೆ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ. ಬೇರೆ ಬೇರೆ ವಿಷಯದಲ್ಲಿ ನೀವು ತಲೆ ಹಾಕ್ತೀರಾ? ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನಮ್ಮ ಜೀವನ ನಾವು ನೋಡ್ಕೊಳ್ತೇವೆ. ನಾವು ನಮಗೆ ಇಷ್ಟ ಇದ್ದದ್ದು ಇವಾಗ ನಮಗೆ ಏನಾದರೂ ಒಂದು ಕೆಲಸ ಮಾಡಬೇಕಂತ ಇಷ್ಟ ಇರ್ತದೆ, ಅದನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೇವೆ. ಬೇರೆಯವರಿಗೆ ಇಷ್ಟ ಇಲ್ಲ ಅಂತೇಳಿ ನಾವು ಅದನ್ನು ಸ್ಟಾಪ್ ಮಾಡಿದರೆ ನಮ್ಮ ಇಷ್ಟಕ್ಕೆ ಬೆಲೆ ಕೊಟ್ಟ ಹಾಗೆ ಆಗೋದಿಲ್ಲ. ನಾವು ಬೇರೆಯವರಿಗೋಸ್ಕರ ಬದುಕಿದಾಗೆ ಆಗ್ತದೆ. ಇವಾಗ ನಾನೀಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಷ್ಟು ಇವಾಗಲೇ ನಾನು ಸ್ಟಾಪ್ ಮಾಡಿದರೆ ನಾನು ನನ್ನ ಆಸೆ ಕನಸುಗಳಿಗೆ ಬೆಲೆ ಕೊಟ್ಟ ಹಾಗೆ ಆಗೋದಿಲ್ಲ. ಬೇರೆಯವರಿಗೆ ಇಷ್ಟ ಇಲ್ಲ ಅಂತ ನಾನು ಅದನ್ನ ಸ್ಟಾಪ್ ಮಾಡಿದರೆ ನನಗೆ ಇಷ್ಟ ಬಂದ ಹಾಗೆ ನಾನು ಜೀವನ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಇವಾಗ ಖುಷಿ ಆಯ್ತಲ್ಲ, ಇನ್ನು ಮುಂದೆ ಯಾವತ್ತೂ ವೀಡಿಯೋಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಹಾಗಾಗಲ್ಲ. ಇಷ್ಟರವರೆಗೆ ಯಾವ ರೀತಿ ವೀಡಿಯೋಸ್ ಎಲ್ಲ ಬರ್ತಾಯಿತ್ತು, ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ನೋ ಅದೇ ರೀತಿ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೇನೆ. ಇಷ್ಟೊತ್ತರೆಗೆ ಮಾಡಿದ್ದು ಪ್ರ್ಯಾಂಕ್. ನನಗೆ ತುಂಬ ಸಪೋರ್ಟ್ ಮಾಡಿದವರು ಪ್ರದಿ. ಸಪೋರ್ಟ್ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ತುಂಬ ಅಂದರೆ ತುಂಬ ಸಪೋರ್ಟಿವ್ ಪ್ರದಿ, ತುಂಬ ಅಂದರೆ ತುಂಬ ಸಪೋರ್ಟಿವ್, ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಒಂದು ಪ್ರ್ಯಾಂಕ್ ಮಾಡಿರೋದಷ್ಟೇ ಗೈಸ್. ನಿಮಗೆಲ್ಲ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಪ್ರದಿ ಸಪೋರ್ಟ್ ಮಾಡಿರೋದ್ರಿಂದನೇ ನಾನು ವೀಡಿಯೋಸ್ ಎಲ್ಲ ಹಾಕ್ತಾ ಇರೋದು. ಪ್ರದಿ ಸಪೋರ್ಟ್ ಇಲ್ಲದಿದ್ದರೆ ನಾನು ಯಾವತ್ತಿಗೂ ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಆಗ್ತಾಯಿರಲಿಲ್ಲ, ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೂ ಆಗ್ತಾಯಿರಲಿಲ್ಲ. ತುಂಬ ಅಂದರೆ ತುಂಬ ಸಪೋರ್ಟಿವ್ ಎಲ್ಲ ವಿಷಯದಲ್ಲೂ. ಅವರೇ ಫಸ್ಟಿಗೆ ಹೇಳ್ತಾರೆ, ನೀನು ವೀಡಿಯೋಸ್ ಮಾಡಿದ್ಯಾ, ವೀಡಿಯೋಸ್ ಹಾಕ್ತಿದ್ಯಾ, ವೀಡಿಯೋಸ್ ಎಂತಕ್ಕೆ ಹಾಕಲಿಲ್ಲ, ಒಂದಿನ ವೀಡಿಯೋ ಹಾಕದಿದ್ದರೆ ಕೇಳ್ತಾರೆ, ಎಂತಕ್ಕೆ ವೀಡಿಯೋಸ್ ಹಾಕಲಿಲ್ಲ, ಹಾಗೆ ಹೀಗೆ ಅಂತ ಕೇಳ್ತಾರೆ. ಹಾಗೆ ತುಂಬ ಸಪೋರ್ಟಿವ್. ಮೊದಲೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.